ಎಷ್ಟು ಚೆನ್ನಾಗಿರುವಂತ ಐಷಾರಾಮಿ ಮನೆಯನ್ನ ಮಾಸ್ಟರ್ ಆನಂದ್ ಅವರು ಕಟ್ಟಿಸಿದ್ದಾರೆ. ನೀವೇ ನೋಡ್ತಿರ್ಬೋದು. ಚೈಲ್ಡ್ ಆರ್ಟಿಸ್ಟ್ ಆಗಿ ಇವರು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಎಲ್ಲಾ ಕಲಾವಿದರ ಜೊತೆ ಕೆಲಸ ಮಾಡ್ಬಿಟ್ಟಿದ್ದಾರೆ. ಶಂಕರ್ ನಾಗ್ ಇಂದ ಹಿಡಿದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಂದ ಹಿಡಿದು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಅಪ್ಪು ಅವರಿಂದ ಹಿಡಿದು ಅಂಬರೀಷ್ ಅಣ್ಣ, ಸೊ ಎಲ್ಲರ ಜೊತೆ ಮತ್ತೆ ಈಗಿನ ಒಂದು ದೊಡ್ಡ ದೊಡ್ಡ ಕಲಾವಿದರು ಯಾರ್ಯಾರಿದ್ದಾರೆ, ಸೊ ಎಲ್ಲರ ಜೊತೆನೂ ಕೂಡ ಕೆಲಸ ಮಾಡಿರುವಂತವ್ರು ಮಾಸ್ಟರ್ ಆನಂದ್. ಮತ್ತೆ ಅದ್ಭುತವಾದಂತ ಆಂಕರ್, ನಟನೆಯ ಜೊತೆಗೆ ಆಂಕರಿಂಗ್ ಕ್ಷೇತ್ರದಲ್ಲೂ ಸಹ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಸದ್ಯಕ್ಕೆ ಹಲವಾರು ರಿಯಾಲಿಟಿ ಶೋಗಳು ಬರುತ್ತಲ್ಲ, ಸದ್ಯಕ್ಕೆಲ್ಲ ಇವರೇ ಆಂಕರಿಂಗ್ ಅನ್ನ ಮಾಡುವಂತದ್ದು. ಚೆನ್ನಾಗಿ ನಡೆಸ್ಕೊಡ್ತಾರೆ ಕಾರ್ಯಕ್ರಮ. ಒಂದರ ಒಂದು ಪ್ರತಿಫಲ ಅಂತಾನೆ ಹೇಳ್ಬೋದು. ಕಷ್ಟಪಟ್ಟು ಮನೆಯನ್ನು ಸಹ ಕಟ್ಟಿಸಿರುವಂತದ್ದು ತುಂಬಾನೇ ಚೆನ್ನಾಗಿದೆ. ಐಷಾರಾಮಿ ಮನೆ, ಒಂದು ದುಬಾರಿ ಮನೆ ಅಂತ ಹೇಳ್ಬೋದು. ಇವತ್ತು ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡುತ್ತಾರೆ, ಹಾಲು ಕುಸ್ತಾರೆ, ಗೃಹ ಪ್ರವೇಶ ತುಂಬಾನೇ ಚೆನ್ನಾಗಿ. ಒಂದು ಸ್ನೇಹಿತರು ಸಹ ಬಂದಿರ್ತಾರೆ. ಮಜಾ ಭಾರತ, ಗಿಚ್ಚಿ ಗಿಲಿ ಗಿಲಿ ಕಾಮಿಡಿ ಪ್ರೋಗ್ರಾಮ್, ರಿಯಾಲಿಟಿ ಶೋಗಳನ್ನ ಇರುತ್ತೆ. ಸೊ ಅದರ ಒಂದು ಕಂಟೆಸ್ಟೆಂಟ್ಸ್ಗಳು, ಇವರ ಸ್ನೇಹಿತರು, ಬಂಧು ಮಿತ್ರರು, ಸಂಬಂಧಿಕರು ಎಲ್ಲರೂ ಕೂಡ ಬರ್ತಾರೆ. ಮತ್ತೆ ಮಾಸ್ಟರ್ ಆನಂದ್ ಮತ್ತೆ ಪತ್ನಿ ಯಶಸ್ವಿನಿ ಅವರು ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಮಗಳು ವಂಶಿಕಾ ವಂಶಿಕಾ ಕೂಡ ಚೈಲ್ಡ್ ಆರ್ಟಿಸ್ಟ್ ಮತ್ತೆ ರಿಯಾಲಿಟಿ ಶೋಗಳಲ್ಲೆಲ್ಲ ನೋಡೇ ಇರ್ತೀರಾ. ತುಂಬಾನೇ ಫೇಮಸ್ ಇವರ ಮಗಳು ಕೂಡ. ಬಹು ಬೇಡಿಕೆಯಲ್ಲಿರುವಂತಹ ಒಂದು ಬಾಲನಟಿ ಅನ್ಬೋದು. ಸದ್ಯಕ್ಕೆ ಈಗ ಓದ್ತಾ ಇದ್ದಾಳೆ, ಹೀಗಾಗಿ ನಟನೆಯಲ್ಲೂ ಕೂಡ ಮಾಡ್ತಾ ಇಲ್ಲ. ಒಳ್ಳೆ ರೀತಿಯಲ್ಲೂ ಕೂಡ ಆಫರ್ಗಳು ಸಿಗ್ತಾ ಇದೆ. ಇನ್ನು ಮಾಸ್ಟರ್ ಆನಂದ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಕಟ್ಟಿಸಿರುವಂತಹ ಮನೆ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆಯಿಂದ ವಿಶಸ್ಗಳು ಬರ್ತಾ ಇದೆ, ತಪ್ಪದೆ ನೀವು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ವಿಶ್ ಮಾಡಿ ಮಾಸ್ಟರ್ ಆನಂದ್ ಅವರಿಗೆ ಇನ್ನೂ ಹೆಚ್ಚು ಅವಕಾಶ ಅವರಿಗೆ ಸಿಗ್ಲಿ.